ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತುಂಬಾನೇ ಸೂಪರ್ ಆಗಿ ಟೇಸ್ಟಿ ಆಗಿರುವಂತ ಚಿಕನ್ ಕರಿ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರೀ ಯಾವ ರೀತಿ ಮಾಡೋದಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, ಅರ್ಧ ಕೆಜಿ ಆಗೋಷ್ಟು ಚಿಕನ್ ಸ್ವಚ್ಛ ತೊಳೆದು ಇದಕ್ಕೊಂದ್ ಸ್ವಲ್ಪ ಅರಿಶಿನ ಪುಡಿ, ಒಂದ್ ಸ್ವಲ್ಪ ಖಾರದ ಪುಡಿ, ಅದೇ ರೀತಿ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡು ಇದನ್ನೇನ್ ಮಾಡೋಮ್ರಿ ಚಂದಾಗೆ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಇದನ್ನ ಮ್ಯಾರಿನೇಟ್ ಮಾಡಿ ಇಡ್ಬೇಕ್ರಿ 10 ರಿಂದ 15 ನಿಮಿಷ. ನೋಡ್ರಿ, ನಿಮ್ ಕಡೆ ಮೊಸರು ಇಲ್ಲ ಅಂದ್ರ ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕೊಂಡ್ರ ಬರ್ತೈತಿ ನೋಡ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು ಒಂದು ಕಡೆ ಇಟ್ಕೊಂಡಿನ್ರಿ ಗ್ಯಾಸ್ ಮೇಲೆ. ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ, ಸಣ್ಣದಾಗ ಕಟ್ ಮಾಡಿರುವಂತ 2 ಈರುಳ್ಳಿ, 1 ಟೊಮೆಟೊ, ಬೆಳ್ಳುಳ್ಳಿ, ಅದೇ ರೀತಿ ಸ್ವಲ್ಪ ಹಸಿ ಶುಂಠಿ, ಮತ್ತೆ ಇದನ್ನೇನ್ ಮಾಡೋಮ್ರಿ 4 ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಳುವಂತ್ರಿ. ಜಸ್ಟ್ ಫ್ರೈ ಆಗನ ಇದ್ರಾಗ ಸಣ್ಣದಾಗ ಕಟ್ ಮಾಡಿರುವಂತ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಫ್ರೈ ಮಾಡ್ಕೊಳತ್ತೀನ್ರಿ. ಇವಾಗ ನೋಡ್ರಿ ಇದು ಫ್ರೈ ಆಗೈತ್ರಿ. ಇವಾಗ ಏನ್ ಮಾಡೋಮ್ರಿ, ಇದು ತೆಗೆದು ಸ್ವಲ್ಪ ತಣ್ಣಗಾಗನ ಮಿಕ್ಸಿ ಜಾರ್ ಒಳಗ ಹಾಕೊಳತ್ತೀನಿ ನೋಡ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಎಳ್ಳು ಕೂಡ ಹಾಕೊಂಡೇನ್ರಿ. 4 ಗೋಡಂಬಿ, 1 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತುರಿ ಹಾಕೋತೀನಿ ನೋಡ್ರಿ. ಇವಾಗ ನಿಮ್ ಕಡೆ ಒಣ ಕೊಬ್ಬರಿ ಇಲ್ಲ ಅಂದ್ರ ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬಹುದ್ರಿ. ಇವಾಗ ಇದನ್ನ ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಸಾಫ್ಟ್ ಆಗಿ ಈ ತರ ರುಬ್ಕೋಬೇಕು ನೋಡ್ರಿ. ಇವಾಗ ಮಸಾಲಾ ಕೂಡ ರೆಡಿ ಆಗೈತ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಒಂದ್ ಕಡಾಯಿ ಇಟ್ಕೊಳ್ಳುವಂತ್ರಿ. ಅದೇ ಕಡೆ ಒಳಗೆ ನಾನು ಒಗ್ಗರಣೆ ಹಾಕೊಳತ್ತೀನ್ರಿ. ಅದೇ ರೀತಿ ಒಂದ್ ಕಡಾಯಿ ಒಳಗ 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಬಿರಿಯಾನಿ ಎಲೆ, ಲವಂಗ, ದಾಲ್ಚಿನ್ನಿ ಎಲ್ಲ ಒಂದ್ 4 ಹಾಕೋರಿ ಸಾಕ್ರಿ. ಇವಾಗ ಏನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿವಲ್ರಿ ಚಿಕನ್, ಅದನ್ನ ಹಾಕೊಂಡು ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಚಿಕನ್ ದಲ್ಲಿರುವಂತ ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ. ಜಸ್ಟ್ ಅದು ಎಣ್ಣೆ ಬಿಡ್ಬೇಕ್ರಿ. ಅದಕ್ಕಂತೇಳಿ 5 ನಿಮಿಷ ಇದನ್ನ ಲೋ ಟು ಮೀಡಿಯಂ ಇಟ್ಟು ಬೇಯಿಸ್ಕೊಂಡ್ರ ಸಾಕ್ ನೋಡ್ರಿ. ಇವಾಗ ಏನ್ ನಾವು ರುಬ್ಬಿಟ್ಕೊಂಡಿವಲ್ರಿ ಮಸಾಲ, ಅದು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. 5 ನಿಮಿಷ ಕುದಿಸ್ಕೋಬೇಕಾಗತ್ರಿ. ಇದು ಕೂಡ ಅಷ್ಟೇ ರೀ, ಹಸಿ ವಾಸನೆ ಹೋಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ರಿ. ಇವಾಗ ಏನ್ ಮಾಡೋಮ್ರಿ, ಮಸಾಲ ಹಾಕೊಳ್ಳುವಂತ್ರಿ. ಇಲ್ಲಿ ನೋಡ್ರಿ 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ, ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ 5 ರಿಂದ 10 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಂದ್ರೆ ಚಂದಾಗೆ ಲೋ ಟು ಮೀಡಿಯಂ ಇಟ್ಟು ಇದನ್ನ ಕುದಿಸ್ಕೋಬೇಕು ನೋಡ್ರಿ. ನಿಮಗೆ ಗ್ರೇವಿ ನೋಡ್ಕೊಂಡು ನೀವು ನೀರ್ ಹಾಕೋಬಹುದು ನೋಡ್ರಿ. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. ಇವಾಗ ಏನ್ ಮಾಡೋಮ್ರಿ, ಲಿಡ್ ಕ್ಲೋಸ್ ಮಾಡಿ 5 ರಿಂದ 10 ನಿಮಿಷ ಲೋ ಟು ಮೀಡಿಯಂ ಇಟ್ಟು ಇದು ಎಣ್ಣೆ ಬಿಡುತನ ಕುದಿಸ್ಕೋಬೇಕಾಗತ್ರಿ ನಾವು. ಇವಾಗ ನೋಡ್ತಾ ಇರ್ಬೋದ್ರಿ, ಎಲ್ಲಾ ಸೈಡ್ ಸಣ್ಣಗೆ ಎಣ್ಣೆ ಬಿಟ್ಕೊಂಡೈತ್ರಿ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರ ಸೂಪರ್ ಆಗಿರುವಂತ ಚಿಕನ್ ಗ್ರೇವಿ ರೆಡಿ ಆಗ್ತೈತಿ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಈ ಚಿಕನ್ ಗ್ರೇವಿ ನೀವು ಜೀರಾ ರೈಸ್ ಜೊತೆನೂ ತಿನ್ಬೋದ್ರಿ, ಅಥವಾ ಚಪಾತಿ, ಬಿರಿಯಾನಿ ಕೂಡ ಸೂಪರ್ ಆಗಿರುವಂತ ಟೇಸ್ಟಿ ಆಗಿರುವಂತ ಚಿಕನ್ ಕರಿ ಮಾಡ್ಬೋದು ನೋಡ್ರಿ. ಒಂದ್ಸರ್ತಿ ರೆಸಿಪಿ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇಷ್ಟ ಆಯ್ತಂದ್ರ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.